ದುಡ್ಡು ಯಾವಾಗ್ಲೂ ಗೆಲ್ಲೋಲ್ಲ ಅಂತ ಈ ಕತೆ ನಮಗೆ ತೋರಿಸುತ್ತೆ. ಕೆಲವೊಮ್ಮೆ ಮನುಷ್ಯತ್ವ ಕಲಿಸುವಂತ ಪಾಠ ಜೀವನ ಪೂರ್ತಿ ನೆನಪಲ್ಲೇ ಇರುತ್ತೆ. ಎಲ್ಲಿ ಅಹಂಕಾರ ಮಣಿದು ಜವಾಬ್ದಾರಿ ಗೆಲ್ಲುತ್ತೋ ಅಲ್ಲೇ ಮನುಷ್ಯತ್ವದ ನಿಜವಾದ ಕತೆ ಶುರುವಾಗುವುದು. ಕಟ್ಟೋವರೆಗೂ ನಿನ್ನ ನಾನು ಬಿಡೋದಿಲ್ಲ. ಓ ಹೆಲೋ, ಯಾಕ್ರಿ ಅವ್ರನ್ನ ಅಷ್ಟ್ಗೋಳೆ ಗೊತ್ತಿದ್ದೀರಾ? ನಾನು ಎಷ್ಟೊತ್ತಿಂದ ನೋಡ್ತಾ ಇದ್ದೀನಿ ನಿಮ್ ಡ್ರಾಮಾನ. ಏಯ್, ಮಧ್ಯ ಬರ್ಬೇಡ ನೀನು. ಯಾಕೆ ಮಾತಾಡ್ಬಾರ್ದು? ಪಾಪ ಅವರಿಂದ ಒಂದ್ ಸಣ್ಣ ತಪ್ಪಾಗಿದೆ, ಅದಕ್ಕೆ ಇಷ್ಟೊಂದ್ ಗೋಳೆ ಗೊತ್ತಿರ ಅವ್ರನ್ನ. ಏನ್ ದುಡ್ಡು ಕಮ್ಮಿ ಆಗಿದೆ ನಿಮ್ಗೆ? ಹೌದು. ನಾವಿಲ್ಲಿರೋ ಪಬ್ಲಿಕ್ ಎಲ್ಲ ಒಟ್ಟಾದ್ರೆ ನಿಮ್ಮಿಬ್ರು ದೇಹದಲ್ಲಿರೋ ಕೊಬ್ಬೆಲ್ಲ ಇಳಿಸ್ಬೇಕಾಗತ್ತೆ. ಹೋಗಕ್ ಬಿಡಿ ಅವ್ರನ್ನ. ನೋಡಕ್ ಶ್ರೀಮಂತರ ತರ ಇದ್ರ ಇಂಥ ಕೆಲ್ಸ ಮಾಡೋದಾ? ಮನುಷ್ಯನೇನಯ್ಯ ನೀನು? ಪ್ರಾಣಿಗಿಂತ ಕಡೆಯಾಗಿ ಆಡ್ತಿದ್ದೀರ. ಒಬ್ಬ ಶ್ರೀಮಂತ ಆಗಿದ್ರು ದುರಾಸೆ ಇರುವಂತ ನಾಯಿ ನೀನು. ನಿಮ್ಮಂಥವ್ರೆಲ್ಲ ಬರೀ ನೋಡೋದಕ್ ಚೆನ್ನಾಗಿರ್ತೀರಾ ಅಷ್ಟೇ. ನೀಯತ್ತು ನಾಯಿಗಿಂತ ಕಡೆ. ಈ ಗಾಡಿಗಾಗಿರೋ ಗಲೀಜ್ನ ಕ್ಲೀನ್ ಮಾಡ್ಬೋದು, ಆದ್ರೆ ನಿಮ್ಮಂತವ್ರ ಮನ್ಸಲ್ಲಿರೋ ಗಲೀಜ್ನ ಯಾವತ್ತೂ ಕ್ಲೀನ್ ಮಾಡಕ್ಕಾಗಲ್ಲ. ನಿಮ್ಮಂತ ವ್ಯಕ್ತಿಗಳು ಭೂಮಿ ಮೇಲೆ ಬದುಕೋದಿಕ್ಕೆ ಲಾಯಕಲ್ಲ. ಕೊಳಚೆಲಿರೋ ಹಂದಿ ಕೂಡ ನಿನಗಿಂತ ಎಷ್ಟೋ ಬೆಟರ್ ಆಗಿ ಬದುಕುತ್ತೆ. ನೀನ್ ಅದಕ್ಕಿಂತ ಕೀಳಾದವನ್ ಕಾಣಲೇ. ನಿಮ್ ಈ ಓವರ್ ಆಕ್ಷನ್ಗಳು ನೋಡಿದ್ರೇನೆ ಮಕ್ಕು ತುಂಬಾ ಉಗಿಬೇಕು ಅನ್ಸುತ್ತೆ. ನೀನೇನಾದ್ರೂ ಈಗ ಅವ್ರಿಗೆ ಇನ್ನೂ ತೊಂದರೆ ಕೊಡಕ್ ಹೋದ್ರೆ ನಾವೆಲ್ಲ ಸೇರ್ಕೊಂಡು ನಿನಗೆ ಹೇಗ್ ಹೊಡಿತೀವಿ ಅಂತಂದ್ರೆ ಹಾಸ್ಪಿಟಲ್ಗೆ ಹೋದ್ರು ಟ್ರೀಟ್ಮೆಂಟ್ ಸಿಗ್ಬಾರ್ದು. ಏಯ್, ಹೋಗಕ್ ಬಿಡಿ ಅವ್ರನ್ನ. ಥ್ಯಾಂಕ್ ಯು. ಅರೆ ಹಲೋ, ಅರೆ ಏನ್ ಮಾಡ್ತಿದ್ದೀರಾ ನೀವು? ಹಲೋ, ಏನ್ ಮಾಡ್ತಿದ್ದೀರಾ ನೀವು? ನೀವ್ ಹೆಂಗ್ ನನ್ ಗಾಡಿ ಟೈರ್ ಬ್ಲೋ ತೆಗೆದ್ರಿ? ಏ ಮುದುಕ, ಇಷ್ಟೊಂದ್ ಧೈರ್ಯನ ನಿನಗೆ? ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ಗಾಯ್ಸ್, ಇಲ್ ನೋಡಿ, ಈ ವ್ಯಕ್ತಿ ವಯಸ್ಸಾಗಿರೋ ಮನುಷ್ಯನ್ಗೆ ಹೆಂಗ್ ಹೊಡಿತಾ ಇದ್ದಾನೆ ಅಂತ. ಇವ್ರು ನನ್ ಗಂಡ. ಮತ್ತೆ ನನ್ ಗಂಡ ಇವ್ರನ್ನ ಯಾಕೆ ಹೊಡಿತಿದ್ದಾರೆ ಅಂದ್ರೆ, ಈ ವ್ಯಕ್ತಿ ನನ್ನ ಹತ್ರ ಮಿಸ್ಬಿಹೇವ್ ಮಾಡಕ್ ಬಂದ್ರು, ಅದಕ್ಕೋಸ್ಕರನೇ. ಮತ್ತೆ ಇವ್ರೆಲ್ರೂ ನಮಗ್ ಸಪೋರ್ಟ್ ಮಾಡೋದನ್ನ ಬಿಟ್ಟು ಈ ಮುದ್ಕಂಗ್ ಸಪೋರ್ಟ್ ಮಾಡ್ತಿದ್ದಾರೆ. ನಾನ್ ಇಲ್ಲಿವರೆಗೂ ನಿಂತರ ನಾಚಿಕೆ ಬಿಟ್ಟಿರೋ ಹೆಣ್ಣನ ನೋಡೇ ಇಲ್ಲ. ಈಗ ನೋಡಿದೆ ಅಲ್ವಾ? ಹೋಗಿಲ್ಲಿಂದ. ನೀನ್ ಏನ್ ಅನ್ಕೊಂಡಿದ್ಯಾ? ಈ ರೀತಿ ನಾಟಕ ಮಾಡಿ ಬಚಾವಾಗ್ಬೋದು ಅಂತನಾ? ನಿನ್ನ ಎಲ್ಲಾ ನಾಟಕಗಳನ್ನ ಪೊಲೀಸ್ ಬಂದ್ ನಿಲ್ಲಿಸ್ತಾರ, ನೋಡ್ಕೋ. ಅರ್ಥ ಆಯ್ತಾ? ಪೊಲೀಸ್ನ ಕರಿತೀಯ ನೀನು? ಪೊಲೀಸ್ನ ಕರಿತೀಯ? ಇನ್ನು ಯಾರ್ಯಾರು ವಿಡಿಯೋ ಮಾಡ್ಬೇಕು? ನೀನು ವಿಡಿಯೋ ಮಾಡ್ತೀಯ? ನೀನು ಮಾಡು, ವಿಡಿಯೋ ಮಾಡೀಗ. ಇನ್ನೊಂದ್ಸಾರಿ ಮಾತಾಡಿದ್ರೆ ಬುಲೆಟ್ ನ ತಲೆಯಲ್ಲಿ ಇಳಿಸ್ತೀನಿ. ನಡೆ, ಇನ್ನು ಯಾರ್ಯಾರು ಹೀರೋ ಆಗ್ಬೇಕು ಅಂತಿದ್ದೀರಾ? ಪ್ಲೀಸ್ ಲಿಸನ್ ಟು ಮೀ, ಪ್ಲೀಸ್ ಸ್ಟಾಪ್ ದಿಸ್, ಪ್ಲೀಸ್ ಐ ರಿಕ್ವೆಸ್ಟ್. ನಾನು ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ನನ್ ಮಾತ್ ಕೇಳಿ. ಒಂದು ಪುಟ್ಟ ಹುಡುಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ. ಅವಳು ಯಾವಾಗ ಬೇಕಾದ್ರೂ ಸಾಯ್ಬೋದು. ನಾನೇನಾದ್ರೂ ಅಲ್ಲಿ ಹೋದೆ ಅಂದ್ರೆ ನಾನು ಆ ಮಗುನ ಉಳಿಸ್ಕೋಬಹುದು. ಪ್ಲೀಸ್ ಒಂದ್ ಮಗುನ ಉಳ್ಸೋದಿಕ್ ನಂಗೆ ಅವಕಾಶ ಕೊಡಿ. ನೀವುಗಳು ಪೇರೆಂಟ್ಸೇ, ನಿಮ್ಗೂ ಒಬ್ಳು ಮಗ್ಳಿರ್ಬೋದು. ಅಕಸ್ಮಾತ್ ಏನಾದ್ರೂ ನಿಮ್ ಮಗಳಿಗೆ ಆ ರೀತಿ ಆಗಿದ್ರೆ ಏನಾಗಿರ್ತಿತ್ತು ನೀವೇ ಯೋಚನೆ ಮಾಡಿ. ಪುಟ್ಟ ಹುಡುಗಿ ಅವಳು, ನಿಮ್ಗೂ ಒಬ್ಳು ಮಗಳು ಖಂಡಿತ ಇರ್ಬೋದಲ್ವಾ? ಪ್ಲೀಸ್ ಪ್ಲೀಸ್ ನನಗೆ. ಸಂತೋಷ್, ರಘುನಾಥ್ ಸರ್, ನೀವು ಬರೋದ್ ತಡ ಆಗುತ್ತೆ. ನಂಗೆ ಪ್ಲೀಸ್ ಗೈಡ್ ಮಾಡಿ, ನಾನ್ ಟ್ರೀಟ್ಮೆಂಟ್ ಮಾಡ್ತೀನಿ. ವಾಟ್? ಇನ್ನೊಂದ್ಸಲಿ ನನ್ ಮಗಳ ಹೆಸರು ತಗೊಂಡ್ರೆ ಸರಿ ಇರೋದಿಲ್ಲ. ಏನ್ ಮಾಡ್ದೆ ನೀನು? ಅವಳಿಗೆ ಏನೂ ಆಗೋದಿಲ್ಲ. ಅವಳು ಅವ್ರ ತಾತನ್ ಜೊತೆ ಮನೆಯಲ್ಲಿ ಆರಾಮಾಗಿದ್ದಾಳೆ. ನಾಳೆ ಅವಳದು 12th ಬರ್ಡೇ. ನಾವಿವತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು. ಅಲ್ಲಿ ಸೆಲೆಬ್ರೇಷನ್ ಮಾಡೋದ್ ಬಿಟ್ಟು ಇಲ್ಲಿ ನಿನ್ ಜೊತೆ ಜಗಳ ಮಾಡ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಇದಕ್ ನೀನು ಬೆಲೆ ಕೊಟ್ಟೆ ಇಲ್ಲಿಂದ ಹೋಗ್ಬೇಕಾಗತ್ತೆ. ಆರ್ಯ, ರಘುನಾಥ್ ಸರ್, ಮಗುಗೆ ಎಚ್ಚರ ಆಯ್ತು ಸರ್. ಸರ್, ನಿಮಗೆ ಕೇಳಿಸ್ತಾ ಇದೆಯಾ? ಮಗುಗೆ ಎಚ್ಚರ ಆಗಿದೆ ಸರ್. ರಘುನಾಥ್ ಸರ್, ನಿಮಗೆ ಕೇಳಿಸ್ತಾ ಇದೆಯಾ? ಮಗು ಎಚ್ಚರ ಆಗಿದೆ ಸರ್. ರಘುನಾಥ್ ಸರ್, ಈ
ವಾಯ್ಸ್ ಆರ್ಯ ತರನೇ ಇತ್ತು. ರಘುನಾಥ್ ಸರ್ ಆ ಮಗು ಹೆಸರು ಆರ್ಯ ಅಂತ. ಸ್ಮಾರ್ಟ್ ಆಗಿ ಆಡ್ತಿದ್ಯಾ ನೀನು? ನನ್ ಮಗಳು ಹೆಸರು ಗೊತ್ತಾಗ್ತಿದ್ದಂಗೆ ಅದನ್ನ ಯೂಸ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಿದ್ಯಾ ನೀನು? ನಾನ್ ಯಾರನ್ನು ಯೂಸ್ ಮಾಡ್ಕೋತಿಲ್ಲ. ನಾನು ಅವಾಗಿಂದ ಹೇಳ್ತಾ ಇದೀನಿ ನಾನು ಅಲ್ಲಿಗೆ ಹೋಗ್ಬೇಕು ಅಂತ. ನೀವ್ ಅರ್ಥ ಮಾಡ್ಕೋತಿಲ್ಲ. ನೀವು ನನ್ ಫೋನ್ ನ ಒಡ್ದು ಹಾಕಿದ್ರಿ, ಆ ಮಗು ಫೈಲ್ ನ ಸುಟ್ಟು ಹಾಕಿದ್ರಿ. ನೀವ್ ಎಷ್ಟು ಹಠ ಮಾಡ್ತಿದ್ದೀರಾ ನಾನು ಹೇಗೆ ಅರ್ಥ ಮಾಡಿಸ್ಲಿ ನಿಮ್ಗೆ? ಅಂದ್ರೆ ನೀನ್ ಹೇಳ್ತಿದ್ಯಾ ನನ್ ಮಗಳು ಆರ್ಯ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ? ನನಗ್ ಗೊತ್ತಿಲ್ಲ ನಿಮ್ ಮಗಳು ಯಾರು ಅಂತ. ಆದ್ರೆ ಯಾವ ಮಗು ಇವಾಗ ಹಾಸ್ಪಿಟಲ್ ಇದೆ, ಬದುಕೋದಿಕ್ ಹೋರಾಟ ಮಾಡ್ತಿದೆ, ಆ ಮಗು ಹೆಸರು ಆರ್ಯ ಅಂತ. ನಮ್ ಮಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವಳು ಮನೆಯಲ್ಲಿ ಅವ್ರ ತಾತನ ಹತ್ರ ಸೇಫ್ ಆಗಿದ್ದಾಳೆ. ರೋಹಿತ್, ನಾನು ಈಗ್ಲೇ ಅಪ್ಪನ್ಗೊಂದು ಫೋನ್ ಮಾಡಿ ಮಾತಾಡ್ತೀನಿ. ಹಾ, ಮಾತಾಡು. ಅಪ್ಪ ಫೋನ್ ತೆಗಿತಾ ಇಲ್ಲ. ಆರ್ಯ ಕಾಲ್ ಮಾಡ್ತೀನಿ. ಆರ್ಯನು ಫೋನ್ ತೆಗಿತಿಲ್ಲ. ಒಂದ್ ವೇಳೆ ಈ ಮಗು ಆರ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮಿಸ್ಟರ್ ಪರೇಶ್, ನೀವು ಆರ್ಯ ಅವ್ರ ಅಪ್ಪ ಅಮ್ಮಂಗೆ ಇನ್ಫಾರ್ಮ್ ಮಾಡಿದ್ರಾ? ಇಲ್ಲ ಡಾಕ್ಟರ್, ನಿಮ್ಗೆ ಗೊತ್ತಲ್ವಾ ನನ್ ಮೊಬೈಲ್ ಮನೇಲೇ ಇದೆ ಅಂತ. ಸೊ ಪರೇಶ್ ಅವರೇ, ನೀವು ಮನೆಗೆ ಹೋಗಿ ಫೋನ್ ತಗೊಂಡು ಇನ್ಫಾರ್ಮ್ ಮಾಡಿ. ಇಟ್ಸ್ ರಿಯಲಿ ವೆರಿ ಅರ್ಜೆಂಟ್. ಅಯ್ಯೋ, ಏನಾಯ್ತು ಡಾಕ್ಟರ್? ಪರೇಶ್ ಅವರೇ, ನಿಮ್ಗೂ ಗೊತ್ತಿದೆ ಆರ್ಯ ಕಂಡೀಷನ್ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ. ಡಾಕ್ಟರ್ ರಘುನಾಥ್ ಕೂಡ ಬರ್ಬೇಕಾಗಿತ್ತು, ಅವರೆಲ್ಲೋ ಸಿಗಾಕೊಂಡಿದ್ದಾರೆ. ನೋಡಿ, ಆರ್ಯನ ನಾವು ಬಚಾವ್ ಮಾಡ್ಬೇಕು ಅಂದ್ರೆ ಅವಳನ್ನ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು. ಏನ್ ಹೇಳ್ತಿದ್ದೀರಾ? ನಮ್ ಹತ್ರ ಟೈಮ್ ಇಲ್ಲ ಪರೇಶ್ ಅವರೇ, ಪ್ಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಪ್ಲೀಸ್ ಬೇಗ. ಏನ್ ಮಾತಾಡ್ತಿದ್ಯಾ ನೀಲಿಮಾ? ಆರ್ಯ ಮತ್ತೆ ಅಪ್ಪನ್ಗೆ ಸಮಯ ಸಿಕ್ಕರೆ ಸಾಕು ಫೋನ್ ಸೈಡ್ ಅಲ್ಲಿ ಇಟ್ಟು ಆಟ ಆಡೋಕ್ ಹೋಗ್ತಾರೆ. ಆಟ ಆಡ್ತಿರ್ತಾರೆ, ಅದಕ್ಕೆ ಫೋನ್ ಎತ್ತುತ್ತಾ ಇಲ್ಲ. ನೀನ್ ಸುಮ್ನೆ ಟೆನ್ಷನ್ ಕೊಡ್ತಿದ್ಯಾ ನನ್ಗೆ. ನೋಡಿ, ನಿಮ್ಗೇನು ವ್ಯತ್ಯಾಸ ಆಗದೆ ಇರ್ಬೋದು, ಆದ್ರೆ ಆ ಹುಡುಗಿ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ಅವ್ರ ಮಗಳೀಗ ಹಾಸ್ಪಿಟಲ್ ನಲ್ಲಿ ಸಾವಿನ ಅಂಚಿನಲ್ಲಿದ್ದಾಳೆ. ಪ್ಲೀಸ್, ನಾನ್ ನಿಮ್ಗೆ ಕೈ ಮುಗಿತಾ ಇದ್ದೀನಿ, ನನ್ಗೆ ಹೋಗೋದಿಕ್ ಬಿಡಿ. ನೀವು ಬಿಡ್ಲಿಲ್ಲ ಅಂದ್ರೆ ನಿಮ್ ಮಗಳ ಮೇಲೆ ಆಣೆ. ನನ್ ಮಗಳು ಹೆಸರು ಗೊತ್ತಾಗ್ತಿದ್ದಂಗೆ ಅದನ್ನ ಇಟ್ಕೊಂಡು ಎಮೋಷನಲ್ ಡ್ರಾಮಾ ಮಾಡ್ತಿದ್ಯಾ ಮುದ್ಕ. ನೀನ್ ಮಾಡ್ತಿರೋ ಯಾವ್ದೇ ಡ್ರಾಮದ ಮೇಲೆ ಕೂಡ ನಮಗ್ ಕರುಣೆ ಬರೋದಿಲ್ಲ. ಅಯ್ಯೋ, ನನಗೆ ಯಾವ್ದೇ ರೀತಿ ಕರುಣೆ ಬೇಡ. ಆ ಮಗು ಕರುಣೆ ತೋರಿಸಿ. ಆ ಮಗು ಹಾಸ್ಪಿಟಲ್ ಸಾಯ್ತಾ ಇದೆ. ಅರೆ, ಹಾಸ್ಪಿಟಲ್ ಬೇರೆ ಯಾರು ಡಾಕ್ಟರ್ಸೇ ಇಲ್ವಾ? ಅವ್ರು ನೋಡ್ಕೊಳ್ತಾರೆ ಬಿಡಿ. ಆ ಮಗುಗೆ ತುಂಬಾ ರೇರ್ ಡಿಸೀಸ್ ಇದೆ. ಯಾವ್ದಾದ್ರು ಮಾಮೂಲಿ ರೋಗ ಆಗಿತ್ತು ಅಂದ್ರೆ ಬೇರೆ ಡಾಕ್ಟರ್ ನೋಡ್ಕೋತಾ ಇದ್ರು. ಇಟ್ಸ್ ರೇರ್ ಡಿಸೀಸ್. ಮತ್ತೆ ನಾನೊಬ್ಬ ಚೈಲ್ಡ್ ಸ್ಪೆಷಲಿಸ್ಟ್. ನಾನ್ ಆ ಮಗು ಟ್ರೀಟ್ ಮಾಡ್ಬೋದು. ನಾನ್ ಆ ಮಗುನ್ ಉಳ್ಸ್ಕೊಳಕ್ ಆಗುತ್ತೆ, ಐ ಸ್ವೇರ್. ಹಾಗಿದ್ರೆ 10 ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿಂದ ಹೋಗು. ಯಾರು ನೀನ್ ಇಟ್ಕೊಂಡಿದ್ದಾರೆ? ಓಕೆ, ನಾನ್ ನಿಮ್ಗಳಿಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ನಿಮ್ ಫೋನ್ ಕೊಡಿ ದಯವಿಟ್ಟು. ಕೊಡಿ. ಹಲೋ. ಹಾ ಸಂತೋಷ್, ನಾನ್ ಮಾತಾಡ್ತಾ ಇದ್ದೀನಿ. ರಘುನಾಥ್ ಸರ್, ನೀವ್ ಎಲ್ಲಿದ್ದೀರಾ ಸರ್? ಸರ್, ನೀವ್ ಬರೋಕಿನ ಎಷ್ಟು ಹೊತ್ತಾಗತ್ತೆ? ಸಂತೋಷ್, ನಾನು ತುಂಬಾ ದೊಡ್ಡ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಾನ್ ಎಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬಹುದು ಅಷ್ಟು ಬೇಗ ನಾನು ಹಾಸ್ಪಿಟ್ಲಿಗೆ ಬರ್ಬೋದು. ಈಗ ನೀನು ನನ್ನ ಮಾತನ್ನ ದಯವಿಟ್ಟು ಗಮನ ಕೊಟ್ಟು ಕೇಳು. ಹಾ ಸರ್, ಹೇಳಿ ಸರ್. ಪರೇಶ್ ಅವರೇ, ನೋಡಿ, ನಾವು ಆರ್ಯಾಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ. ಅವಳ ಟ್ರೀಟ್ಮೆಂಟ್ಗೆ ತುಂಬಾ ಖರ್ಚಾಗೋ ತರ ಇದೆ.
ಸೊ ಪ್ಲೀಸ್ ನೀವು 10 ಲಕ್ಷ ಅಡ್ವಾನ್ಸ್ ಪೇ ಮಾಡ್ಬಿಡಿ. ಡಾಕ್ಟರ್ ರಘುನಾಥ್ ನೋಡ್ತಾರೆ ಅಂತ ಈಗ ತಾನೇ ನೀವು ಹೇಳಿದ್ರಿ. ಈಗ ಹೇಳ್ತಾ ಇದ್ರ ಟ್ರೀಟ್ಮೆಂಟ್ ಆಲ್ರೆಡಿ ಶುರುವಾಗಿದೆ ಅಂತ. ಅಡ್ವಾನ್ಸ್ ಬೇಕಾ? ಅಲ್ಲ ನಿಮ್ಗೆ ಏನೇನ್ ಬೇಕು? ಪರೇಶ್ ಅವರೇ ಪ್ಲೀಸ್, ನಾವಿಲ್ಲಿ ಮಗು ಜೀವ ಉಳ್ಸೋದ್ರ ಬಗ್ಗೆ ಮಾತಾಡ್ತಿದೀವಿ. ಪ್ಲೀಸ್ ಇಲ್ಲಿ ವಾದ ವಿವಾದ ಮಾಡಬೇಡಿ. ನೀವ್ ಎಷ್ಟು ಬೇಗ ಅಡ್ವಾನ್ಸ್ ನ ಪೇ ಮಾಡ್ತಿರೋ ಅಷ್ಟು ಬೇಗ ಮಗುನ ಉಳ್ಸೋ ಪ್ರಯತ್ನ ಪಡ್ತೀವಿ ನಾವು. ಪ್ಲೀಸ್. ಏನ್ ಮಾಡ್ಲಿ ನಾನು? ನನ್ನ ಹತ್ರ ಮೊಬೈಲ್ ಬೇರೆ ಇಲ್ಲ, ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕಾಗಲ್ಲ. ಪರೇಶ್ ಅವರೇ ನಿಮ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ? GPI ಬ್ಯಾಂಕ್. GPI ಬ್ಯಾಂಕಾ? ಸರ್ GPI ಬ್ಯಾಂಕ್ ಒಂದು ಬ್ರಾಂಚ್ ಇಲ್ಲೇ ಹತ್ರದಲ್ಲೇ ಇದೆ ಸರ್. ಒಂದ್ ಕೆಲಸ ಮಾಡಿ, ನೀವು ಅಲ್ಲಿಗೆ ಹೋಗಿ ಅಲ್ಲಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಸ್ಬಿಡಿ. ಆದ್ರೆ ಮಿಸ್ಟರ್ ಪರೇಶ್, ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಈಗ. ನಂಬಿಕೆ ಇಡಿ, ನಾವೇನ್ ತಪ್ಪು ಕೆಲಸ ಮಾಡೋಕ್ ಹೊರಟಿದೀವ ಇಲ್ಲಿ? ನೋಡಿ, 10 ಲಕ್ಷ ರೂಪಾಯಿ ನಿಮ್ ಮೊಮ್ಮಗಳ ಜೀವಕ್ಕಿಂತ ಹೆಚ್ಚೇನಲ್ವಲ್ಲ? ಸೊ ಪ್ಲೀಸ್ ಗೋ ಫಾಸ್ಟ್ ಅಂಡ್ ಡೂ ಇಟ್. ಹೋಗಿ ಪ್ಲೀಸ್, ಹೋಗಿ ಪರೇಶ್ ಅವರೇ. ಏ ಮುದ್ಕ, 15 ನಿಮಿಷ ಆಯ್ತು, ಯಾವಾಗ ಬರುತ್ತೆ ದುಡ್ಡು? ಹಾ ಸಂತೋಷ್. ಸರ್ ನೀವು ಅಕೌಂಟ್ ಡೀಟೇಲ್ಸ್ ಕಳ್ಸಿದ್ರಲ್ಲ, ಅವ್ರಿಗೆ 10 ಲಕ್ಷ ಟ್ರಾನ್ಸ್ಫರ್ ಮಾಡಿಸ್ಬಿಡಿದೀನಿ ಸರ್. ವೆರಿ ಗುಡ್ ಸಂತೋಷ್. 1/4 ಗಂಟೆಲ್ ಬರ್ತಾ ಇದೀನಿ. ಜಸ್ಟ್ ಗಿವ್ ಮಿ 15 ಮಿನಿಟ್ಸ್. ಹಾ ಸರ್, ಪ್ಲೀಸ್ ಸರ್, ಬನ್ನಿ ಸರ್ ಪ್ಲೀಸ್. ಇದು ನಿಮ್ಮ ಅಕೌಂಟ್ ನ ಚೆಕ್ ಮಾಡಿ. ದುಡ್ಡು ನಿಮ್ಮ ಅಕೌಂಟಿಗೆ ಬಂದಾಗಿದೆ. ನೋಡಿ, ನಿಮಗೆ ದುಡ್ಡು ಸಿಕ್ಕಿದೆ. ನೌ ಲೆಟ್ ಮಿ ಗೋ. ಏನಿಲ್ಲ. ಈಗ ಏನ್ ನಿಮ್ದು? ಏಯ್, ಇವಾಗ 10 ಲಕ್ಷ ಅಲ್ಲ, 50 ಲಕ್ಷ ಬೇಕು. ವಾಟ್? 50 ಲಕ್ಷ? ಮಿಸ್ ಕಾಲ್. ಐವತ್ ಲಕ್ಷ? ಯಾವ ಕಾರಣಕ್ಕೆ 50 ಲಕ್ಷ? ಯಾಕಂದ್ರೆ ನಿನ್ನಿಂದ ನನಗೆ 50 ಲಕ್ಷ ಲಾಸ್ ಆಗಿದೆ. ಮತ್ತೆ ಆ ಡೀಲ್ ಇಂದ ನನಗೆ 50 ಲಕ್ಷ ಲಾಭ ಆಗ್ಬೇಕಿತ್ತು. ನೀನ್ ನನ್ ಟೈಮ್ ವೇಸ್ಟ್ ಮಾಡ್ದೆ. ಮತ್ತೆ ಆ 50 ಲಕ್ಷನ ನೀನ್ ನನಗೆ ಕೊಡ್ತಿದ್ಯಾ ಮುದ್ಕ? ದಿಸ್ ಇಸ್ ರಿಡಿಕ್ಯುಲಸ್. ನೋಡಿ, ನೀವಿಬ್ರು ನನ್ನ ಹತ್ರ 10 ಲಕ್ಷ ರೂಪಾಯಿ ಕೇಳಿದ್ರಿ. ನಾನು ನಿಮಗೆ 10 ಲಕ್ಷ ರೂಪಾಯಿ ಕೊಟ್ಟಾಯ್ತು. ನಾನಿವಾಗ 1 ರೂಪಾಯಿ ಜಾಸ್ತಿ ಕೊಡೋದಿಲ್ಲ. ನೀನ್ ದುಡ್ಡು ಕೊಡಲ್ವಾ? ನೀನ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿಂದ ಹೋಗಕ್ಕೆ ಆಗಲ್ಲ. ರೋಷನ್, ರೋಷನ್! ಮುಂದೆ ಏನಾಯ್ತು ಅಂತ ತಿಳಿಯೋಕೆ ನೋಡಿ ಡಾಕ್ಟರ್ ವರ್ಸಸ್ ಬಿಲಿಯನೇರ್ ಶೋ ನಿಮ್ಮ ಕೂಗು ಟಿವಿಯಲ್ಲಿ 7 ಡೇಸ್ ಫ್ರೀ ಟ್ರಯಲ್ ಜೊತೆ.